ಯಾಕೆ ರೈತರು ಕಬ್ಬಿನ ರೌದಿ ಸುಡ್ತಾರೆ? ಗೊತ್ತಿದ್ದು ಈ ಕೆಲಸ ಮಾಡೋದು ಎಷ್ಟು ಸರಿ? ಅವರು ರೌದಿ ಅಲ್ಲ, ರೊಕ್ಕ ಸುಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬನ್ನಿ ಸ್ನೇಹಿತರೆ, ಈ ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾತಾಡ್ಸೋಣ 55 ವರ್ಷಗಳ ಅನುಭವಿ ರೈತರಾದ ಶ್ರೀ ಚನ್ಮಲ್ಲಯ್ಯ ಹಿರೇಮಠ್, ಸಾಕಿನ್ ಚಿಕ್ಕೂರ್, ಮುಧೋಳ್ ತಾಲೂಕವರನ್ನ. ಡಿಫರೆನ್ಸ್ ಆಗೈತಿ. ನಮ್ದು ಇದು ಹಿಡಿವಲ್ಲ, ಇಲ್ಲಿದ್ದ ಹಿಡ್ಕೊಂಡು ಅಲ್ಲಿ ಮಟ್ಟ ಕಬ್ಬು ಕಡಿದ್ರೆ 70 ಟನ್, ಒಳ್ಳೆ 80 ಟನ್ ಲಾಸ್ಟ್. ಈ ವರ್ಷ 140 ಪ್ಲಸ್ ಈಗೊಂದು 30, 170 ಟನ್ ಆಗೈತಿ. 170 ಟನ್ ಆಗೈತಿ. ಬರೀ 70 ಟನ್ ಹೌದು ಅಂದ್ರೆ ಒಂದು 100 ಟನ್ ಕಬ್ಬು. ಮನೆಯದ್ದು ಬೀಜದ್ದು ಐತವೆ. ಆಗಿನ ಬೀಜ ಅವು ಗಂಗಾವತಿ 991 ಇಂಥ ಹೊಸ್ತಿದ್ವಿ. ಅವು ಸರಿಯಾಗಿ ಬರ್ತಿದ್ದಿಲ್ಲ. ಈಗಿನ ಇದು ಏನಿದೆ 13-3-73 ಈ ತಳಿ ಬೆಸ್ಟ್ ಬಂದತ್ರಿ. ಇದು ಎಕರೆಗೆ 100 ಟನ್ ಬೆಳಿತೈತೆ. ಅಗದಿ ಆರಾಮ್ ನಮ್ದ ಬೆಳತಿ. 100 ಟನ್ ಆರಾಮ್ ಬೆಳಿತೈತೆ. ಅದು 1.5 ಎಕರೆ ಮ್ಯಾಗ 1 ಎಕರೆ 30 ಗುಂಟೆ ಐತ್ರಿ. ಇದು ಹೊಲ ಕಬ್ಬು ಹಚ್ಚಿದ್ನೆಲ್ಲ 1 ಎಕರೆ 30 ಗುಂಟೆ 170 ಟನ್ ಆಗೈತದ ಈ ಸಲ. ಆಗೈತ್ರಿ. ಮೊದಲು ಸುಟ್ಟಾಗ ಎಷ್ಟು ಇಳುವರಿ? ಸುಟ್ಟಾಗ ನಮ್ಮ ಹೊಲ ಒಳ್ಳೆ 60-70 ಟನ್ ಆಗಿತ್ತು. ಸುಟ್ಟಾಗ ರೌದಿ. ಈಗ 140 ಟನ್ ಡಬಲ್. ಜನಕ್ಕೆ ಯಾಕೆ ಗೊತ್ತಾಗ್ಬಲ್ರಿ ಇದು? ಅಂದ್ರೆ ಇದು ಗಳೆ ಹೊಡ್ಯಾಕ ಸ್ವಲ್ಪ ತೊಂದರೆ ಆಕತ್ರಿ. ಹುಳ ಪುಡಿ ಜಾಸ್ತಿ ಆಕವು. ಅದ್ರ ಸಲುವಾಗಿ ಗಳೆ ಹೊಡ್ಯಾಕ ಮತ್ತು ಅದಕ್ಕೆ ಅನುಕೂಲ ಆಗೋ ಸಲುವಾಗಿ ರೌದಿ ಸುಡ್ತಾರಷ್ಟ. ಆದ್ರೆ ರೌದಿ ಸುಡೋದ್ರಿಂದ ಭಾಳ ಭೂಮಿಗೆ ಲಾಸ್ ಐತಿ. ಮತ್ತೆ ರೊಕ್ಕ ಕೊಟ್ಟು ಗೊಬ್ಬರ ತಂದು ಹಾಕ್ಬೇಕು. ನಾವು ಇದ್ರ ಮ್ಯಾಗ ಬರೀ ಸಾವಯವ ಮಾಡಿದ್ರು ನಡೀತೈತಿ. ನಾವು ಈಗ ರೌದಿ ಸುಡ್ಲಾರ್ದೆ ಎಷ್ಟೆಷ್ಟು ಗೊಬ್ಬರ ಹಾಕ್ಬೋದ್ರಿ? ಈಗ ನಾವು 2 ಚೀಲ DAP ಹಾಕೋರು 1 ಚೀಲ DAP ಹಾಕುದ್ರಿ. ಯೂರಿಯಾ 4 ಚೀಲ ಹಾಕೋರು 1 ಚೀಲ 2 ಚೀಲ ಯೂರಿಯಾದಾಗ ನಾವು ಕಬ್ಬು ತೆಗಿಬೋದು. 4 ಚೀಲ ಯೂರಿಯಾ ಹಾಕಿದಾಗ 70 ಟನ್ ಬಂದತ್ತೆ. 2 ಚೀಲ ಯೂರಿಯಾ ಹಾಕಿದಾಗ ನಮ್ದೀಗ 120 ಟನ್ ಬಂದತ್ತೆ. ಇದನ್ನೆಲ್ಲ ಅಷ್ಟನ್ನೆಲ್ಲ ಕ್ಷೇತ್ರ ಅಷ್ಟೇ. ಈಗ ರೌದಿ ಸುಡೋದ್ರಿಂದ ಭಾಳ ಭೂಮಿಗೆ ಕೆಟ್ಟಾಗತ್ತೆ ಭೂಮಿ. ಮತ್ತು ನೀರು ಭಾಳ ಹಾಯಿಸ್ಬೇಕಾಗ್ತದ್ರಿ ಸುಟ್ಟಿಂದ. ನೀರು ಆಗ್ತೈತಿ. ಒಂದೇದು ಕಸ ಆಗಂಗಿಲ್ಲ ಅವೆ. ಈಗ ಒಂದೇ ಸಾಲ ಕಸ ತೆಗೆದು ಒಂದೇ ಸಾಲ ಗಳೆ ಹೊಡೆದ್ರಿ. ಮತ್ತು ಇದು ಇನ್ನೊಂದು ಏನಂದ್ರೆ ಈಗ ಈ ಮನೆ ಸಲ ಈಗ ಹೊಟ್ಟಿದ್ರೆ ಹೌದು. ಈಗ 5 ಆಗೈತೆ ನೋಡ್ರಿ. ಇಷ್ಟು ಗೊಬ್ಬರ ಆಗೈತಿ ನೋಡ್ರಿ. ಇಷ್ಟು ಗೊಬ್ಬರ ಹಾಕೋಣಕತ್ತ ನಾವು ಭೂಮಿಗೆ ಇಷ್ಟೆಲ್ಲ ಇದೆಲ್ಲ ಗೊಬ್ಬರನೇ ಇದಿಷ್ಟು. ಇದು ಹೋದ ಸಲ ಅದು ಗೊಬ್ಬರ ಹೌದು. ಇದು ಹೋದ ಸಲ ಹೌದು. ಈಗ ಈ ಟೈಪ್ ಆಗಿರ್ತಿತ್ತು ಎಲ್ಲ ಗೊಬ್ಬರ ಆಗೈತೆ. ಇದೆಲ್ಲ ಇದಿಷ್ಟು ನಮಗೆ ಈಗ ಗೊಬ್ಬರ ಆಗಿ ಪರಿವರ್ತನೆ ಆಕತ್ತವೆ. ಹೌದು, ಆದ್ರೆ ಸ್ವಲ್ಪ ಟೈಮ್ ಹಿಡಿತೈತೆ ಅಷ್ಟ. ಸ್ವಲ್ಪ ಟೈಮ್ ಆಕತ್ತೆ. ಮಿಷನ್ ಅಂದ್ರೆ ಕಬ್ಬು ಕಡಿಸೋ ಬದ್ಲಿ ಮಿಷನ್ ಕಡಿಸಿದಿಂದ ಇದನ್ನ ಕತ್ತರಿಸುವಂಥ ಮಿಷನ್ ಅದಾವೆ. ರೌದಿನೇ ಅದನ್ನು ಮಾಡಿಸಿ ಹಾಕಿದ್ರಂತೂ ತೀರಾ ಬೆಸ್ಟ್. ಆದ್ರೆ ಖರ್ಚು ಜಾಸ್ತಿ. ಈಗೆಲ್ಲ ಅವರು ಮಾಡ್ಸ್ಯಾರ ನೋಡ್ರಿ. ಈಗ ಅವ್ರ ಮಿಷನ್ಲೇನೆ ಮಾಡ್ಯಾರ. ಹಾಕ್ಯಾರ ಅವ್ರು ಅವರೆಲ್ಲ. ಈ ಕರಿ ಹೊಲದ ಹಿಂದೆ ಮಾಡಕ್ಕೆ ಇದು ಹಾಕಂದು ನೆಲ ಬರಂಗಿಲ್ಲ. ಅವ್ರ ಒಟ್ಟಕ್ಕೆ ಭಾಳ ಬೇಕು ಅವ್ರಿಗೆ. ಅದಕ್ಕೆ ನಾವು ಸಾನ್ ಮಾಡ್ಕೊಂಡು ಕಸ ಕಡಿಮೆ ಆಕೈತಿ. ಕಸ ರೀ ರೌದಿ ಸಾಲ್ನ್ಯಾಗ ಒಟ್ಟ ಕಸ ಇರಂಗಿಲ್ಲ. ನಾವೇನು ಹೋಗಿ ಮಾಡಿದವ್ರ ಈಗ 1 ಸಾಲ ಕಸ. ಈಗ ನಮ್ಮ 20 ಸಾಲ ಅದಾವ ತಿಳ್ಕೊರಿ. 10 ಸಾಲ ಕಸ ತಗೋದು. 10 ಸಾಲ ಸಿಗುತ್ತೆ ಕಸದ್ದು. ಇದು ಹಾಕೋದ್ರಿಂದ ನಾವು 20 ಆಳು ಹಚ್ಬೇಕು. ಈಗ 10 ಆಳು ಅರ್ಧ ಆಲಿ ಉಳಿತಿ. ಒಂದು ಆಳಿಗೆ 300 ರೂಪಾಯಿ. ಆಮೇಲೆ ಇದು ಮಲ್ಚ್ ತರಾನೇ ಹೆಲ್ಪ್ ಮಾಡತ್ತೆ. ಹಂಗಾಗಿ ಕಸ ಬರುತ್ತೆ. ಟೈಪ್ ಇದೆ ನಮಗೆ ಹೆಲ್ಪ್ ಕಬ್ಬಿಗೆ. 1 ವರ್ಷ ಆ ಕಡೆ ಲೈನಿಂಗ್ ಮಾಡ್ತೀರಿ, ಇನ್ನೊಂದು ವರ್ಷಕ್ಕೆ ಈ ಕಡೆ ಲೈನ್. 4 ವರ್ಷ ಆದ್ಮೇಲೆ ಕಬ್ಬು ತೆಗೆದು ಬಿಡುದು. ಇಲ್ಲ ನೀವು ಹೊಳೆ ರುಟ್ರು ಹೊಡಿಸಿ ನೀಗಲ ಹೊಡೆದ್ರು ಬರ್ತದೆ. 1 ಎಕರೆಗೆ ಅಷ್ಟೆಲ್ಲ ರೌದಿ ನಾವು ಸುಟ್ಟು ತೆಗ್ದೀವಿ ಅಂದ್ರೆ ಅಷ್ಟು ಗೊಬ್ಬರ
ನಮ್ಮ ಕೈಯಿಂದ ನಾವೇ ಸುಟ್ಟಂಗೆ. ಸೂರ್ಯನ ಕಿರಣದಿಂದ ತಯಾರಾದಂಥ ಎಲ್ಲ ಇವು ಎಲಿ ಹಾಂ ಹೊಳ್ಳೆ ಅದು ಸೂರ್ಯನ ಕಿರಣಗಳನ್ನ ಒಳಗೆ ವಿಸ್ತರಿಸಂಗಿಲ್ಲ. ಸಿಕ್ಕಿವಂದ್ರೆ ಸಿಗ್ಲಿಲ್ಲ ಅಂದ್ರೆ ಅದು ಹೊಳ್ಳೆ ಸೂರ್ಯನ ಕಿರಣಗಳು ಈ ರೌದಿ ಮುಖಾಂತರ ಒಳಗೆ ಹೋಗಿರ್ತೈತೆ. ಮತ್ತು ಬೇರಿಗೆ ಅದು ಒಂದು ನಮೂನೆ ಪೋಷಕಾಂಶಗಳು ಎಲ್ಲ ಥರ ಸಿಗ್ತಾವದಕ್ಕೆ. ಇದಕ್ಕೆ ರೌದಿ ಒಟ್ಟು ಸುಡಬಾರ್ದವು. ಮತ್ತು ಸುಡ್ತಾರಲ್ರಿ ಎಲ್ಲರೂ ಮಂದಿ ಎಲ್ಲ ಸುಡ್ತಾರೆ. ಅವ್ರು ಗೊತ್ತಿಲ್ಲದೆ ಸುಡ್ತಾರೆ. ಅವ್ರು ರವಿ ಸುಡ್ಬಾರ್ದು. ನಾವು ಮೊದಲು ಸುಡ್ತಿದ್ವಲ್ರಿ. ಮೊದಲು ನಾವು ರವಿ ಸುಡ್ತಿದ್ದೇವೆ. ಇದು ಗೊತ್ತಾದಿಂದ ನಾವು ಸುಡಿದು ಬಿಟ್ಟಿವಿ. 20 ವರ್ಷ ಹೊತ್ತಿಗೆ ನಾವು ಸುಡಿಲಾರ್ದು. ಇದು ಹೋದ ವರ್ಷದ ಕಬ್ಬಿನ ರೌದಿ. ಈ ವರ್ಷ ಅನ್ನೋಷ್ಟರಲ್ಲಿ ಇದು ಕೊಳೆತು ಈ ರೀತಿಯಾಗಿ ಗೊಬ್ಬರ ಆಗ್ತಾ ಇದೆ ಮಣ್ಣಿಗೆ. ಈಗ ಅದ್ರಾಗ ಮಡಿಕೆ ಹೊಡ್ಸಿದ್ರೆ ಇದ್ರಾಗ ಒಂದು ಸಲ ಮಡಿಕೆ ಅಂತ ಇರ್ತದೆ. ಎತ್ತಿಲ್ಲಾರ ಹಾಕ್ರಿ, ನೀವು ಪವರ್ ಟೇಲರ್ ಬರ್ತಾವ ಅವತ್ತೆಲ್ಲಾರ ಹೊಡಿರಿ. ಹೊಡೆದ ಹೆಂಡಿ ಗೊಬ್ಬರ ಹೆಣ್ಣ ಹಚ್ಚಿ ತುರಿಸ್ಬಿಡುದು. ಸಾಲ ಹಿಡ್ದ ತುರಿಸಿ ಹರಿಗಿ ಬಿಟ್ರೆ ಅದು ಮಣ್ಣ ಮಿಕ್ಸ್ ಆಕತ್ತೆ. ಈ ರೌದಿ ಈಗೇನು ಕೊಳ್ತದ ರೌದಿ ಅದು ಕೂಡ್ರಿ ಕಾಂಪೋಸ್ಟ್ ತಯಾರಾಕತ್ತೈತಿ. ಕಾಂಪೋಸ್ಟ್ ಗೊಬ್ಬರ ಏನು ನಾವು ಈಗ ತಯಾರು ಮಾಡ್ತೀವಿ 12 ತಿಂಗಳು ಅದನ್ನು ಕಲೆಕ್ಟ್ ಮಾಡ್ಕೊಂಡು ಹೆಂಡಿ ತಂದು ಹಾಕಿ ಏನು ಮಾಡೋದಕ್ಕಿಂತಲೂ ಹೋದ ವರ್ಷದಿಂದ 10 ಟನ್ ರೌದಿ ಕೂಡಿ ನೀವು ಬರೀ ಒಂದು 4 ಚಕ್ರಿ ಗೊಬ್ಬರ 4 ಚಕ್ರಿ ಹೆಂಡಿ ಗೊಬ್ಬರ ಹಾಕಿಬಿಟ್ರಿ ಅಂದ್ರೆ ಬೇಕಾದಷ್ಟು ನಮ್ಗೆ ಅದು ಭೂಮಿಗೆ ನಮ್ಗೆ ಏನೇನು ಬೇಕಲ್ಲ ಸಾರ್ವಜನಿಕ ಪೊಟ್ಯಾಷ ರಂಜಕ ಇವೆಲ್ಲ ಥರ ಸಿಗ್ತಾವೆ. ಇವಾಗ ಕಬ್ಬಿನ ಟ್ರ್ಯಾಶ್ ಅಥವಾ ರೌದಿಯನ್ನು ಸುಟ್ಟರೆ ಆಗೋ ಲಾಭಗಳನ್ನು ಹಾಗೂ ನಷ್ಟಗಳನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಲಾಭಗಳನ್ನು ನೋಡೋಣ. ಹೊಲವನ್ನು ಬೇಗ ಸ್ವಚ್ಛವಾಗಿ ಮಾಡ್ಬೋದು, ಅದಕ್ಕೆ ಸಹಾಯ ಆಗುತ್ತೆ. ಎರಡನೇ ಉಪಯೋಗ ಕೀಟ ಹಾಗೂ ಹಾವುಗಳ ನಿಯಂತ್ರಣ ಮಾಡ್ಬೋದು. ಇಲಿ ಅಥವಾ ಇತರೆ ಕೀಟಗಳು ಯಾವುದೇ ಥರದಿದ್ರೂ ಎಲ್ಲ ಹೊಲದಿಂದ ದೂರ ಆಗ್ತವೆ ಅಥವಾ ಸತ್ತೋಗ್ತವೆ. ಕೆಲವು ಕಳೆ ಬೀಜಗಳು ಬೆಂಕಿಯಿಂದ ನಾಶವಾಗಬಹುದು. ನಾಲ್ಕನೇ ಉಪಯೋಗ ನೀರು ಹಾಯಿಸಲು ಅನುಕೂಲ ಆಗುತ್ತೆ ಬೇಗನೆ ಹೊಲ ಸ್ವಚ್ಛ ಆಗೋದ್ರಿಂದ. ಈಗ ನಷ್ಟಗಳನ್ನು ನೋಡೋಣ. ಮಣ್ಣಿನ ಪೋಷಕಾಂಶಗಳ ನಷ್ಟ ಆಗುತ್ತೆ. ಅದು ಎಷ್ಟು ಅಂದರೆ ಪ್ರತಿ ಹೆಕ್ಟರ್ಗೆ ನೈಟ್ರೋಜನ್ ಸುಮಾರು 44 kg ಕಡಿಮೆ ಆಗುತ್ತೆ. ಫಾಸ್ಫರಸ್ 5 kg ಹಾಗೂ ಪೊಟ್ಯಾಷಿಯಂ 31 kg ಅಷ್ಟು ಈ ನ್ಯೂಟ್ರಿಯೆಂಟ್ಸ್ ಮಣ್ಣಿಗೆ ಸೇರೋ ಬದಲು ಗಾಳಿಗೆ ಸೇರಿ ಹೋಗುತ್ತವೆ. ನೆಕ್ಸ್ಟು ಆರ್ಗ್ಯಾನಿಕ್ ಮ್ಯಾಟರ್. ಕಬ್ಬಿನ ಕಸ ಮಣ್ಣಿಗೆ ಸೇರಿದರೆ ಅದು ಆರ್ಗ್ಯಾನಿಕ್ ಮ್ಯಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಆದರೆ ಸುಟ್ಟರೆ ಮಣ್ಣಿನ ಗುಣಮಟ್ಟ ಕಡಿಮೆ ಆಗುತ್ತೆ, ನೀರು ಹಿಡಿಯುವ ಕೆಪಾಸಿಟಿ ಕಡಿಮೆ ಆಗುತ್ತೆ ಆ್ಯಂಡ್ ಬೆಳವಣಿಗೆ ದುರ್ಬಲ ಆಗುತ್ತೆ. ಮಣ್ಣಿನಲ್ಲಿರೋ ಯೂಸ್ಫುಲ್ ಜೀವಿಗಳ ನಾಶ ಆಗುತ್ತೆ. ಕಬ್ಬಿನ ರೌದಿಯನ್ನು ಸುಟ್ಟಾಗ ಟೆಂಪ್ರೇಚರ್ 600 ಡಿಗ್ರಿ ಸೆಲ್ಸಿಯಸ್ಸಿಂದ 800 ಡಿಗ್ರಿ ಸೆಲ್ಸಿಯಸ್ವರೆಗೂ ಹೋಗ್ಬೋದು. ಸೊ ಇದರಿಂದಾಗಿ ಈ ಟೆಂಪ್ರೇಚರಲ್ಲಿ ಮಣ್ಣಿನಲ್ಲಿರುವ ಉಪಯುಕ್ತ ಜೀವಿಗಳಾದ ಫಾರ್ ಎಕ್ಸಾಂಪಲ್ ಎರೆಹುಳು, ನೈಟ್ರೋಜನ್ ಸ್ಥಿರಗೊಳಿಸುವ ಬ್ಯಾಕ್ಟೀರಿಯಾಗಳು ಹಾಗೂ ಇತರೆ ಮೈಕ್ರೋಬ್ಸ್ಗಳು ಸತ್ತು ಹೋಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ಮುಂದಿನ ಕಬ್ಬಿನ ಬೆಳೆ ಮೇಲೇನೂ ಪರಿಣಾಮ ಬೀಳ್ಬೋದು. ಅದು ಹೇಗೆ ಅಂದರೆ ಮರಿ ಸಂಖ್ಯೆ ಮೇಲೆ ಕೂಡ ಪರಿಣಾಮ ಬೀಳ್ಬೋದು. ಕೆಲವು ಅಧ್ಯಯನಗಳ ಪ್ರಕಾರ 30% ಇಳುವರಿ ಕಡಿಮೆ ಆಗುತ್ತೆ ಅಂತ ವರದಿಗಳಿದೆ. ಇನ್ನು ಮಣ್ಣಿನ ಗುಣಮಟ್ಟ ಕಡಿಮೆ ಆಗುತ್ತೆ. ಅದು ಯಾವ ರೀತಿ ಅಂತಂದರೆ ಮಣ್ಣಿನಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ಕಮ್ಮಿ ಆಗುತ್ತೆ, ಕಾರ್ಬನ್ ಕಂಟೆಂಟ್ ಕಡಿಮೆ ಆಗುತ್ತೆ, ಪೋಷಕಾಂಶಗಳು ಇಲ್ಲದೆ ಹೋಗುತ್ತೆ, ಅದು ಕಡಿಮೆ ಆಗುತ್ತೆ ಆ್ಯಂಡ್ ಸಾಯಿಲ್ ಹಾರ್ಡನಿಂಗ್ ಆಗುತ್ತೆ, ಮಣ್ಣು ಗಟ್ಟಿ ಆಗ್ತಾ ಹೋಗುತ್ತೆ. ಇನ್ನೊಂದು ವಾಯುಮಾಲಿನ್ಯ ಅಂತಂದರೆ ನಾವು ಕಬ್ಬಿನ ರೌದಿಯನ್ನು ಸುಟ್ಟಾಗ ಈ ಕಾರ್ಬನ್ ಡೈಆಕ್ಸೈಡು, ಮೀಥೇನು, ಆಮೇಲೆ ನೈಟ್ರಸ್ ಆಕ್ಸೈಡ್ ಅಂದರೆ N2O ಇವೆಲ್ಲನೂ ಗಾಳಿಯಲ್ಲಿ ಸೇರಿಕೊಳ್ಳುತ್ತೆ. ಇದ್ರ ಜೊತೆಗೆ ಧೂಳಿನ ಪ್ರಮಾಣ ಕೂಡ ಗಾಳಿಯಲ್ಲಿ ಸೇರಿಕೊಂಡು ವಿವಿಧ ರೀತಿಯ ರೋಗಗಳಿಗೆ ಕಾರಣವೂ ಆಗ್ಬೋದು. ಆ್ಯಂಡ್ ಆಮೇಲೆ ರೈತರಿಗಾಗೋ ಆರ್ಥಿಕ ನಷ್ಟಗಳೇನು ಅಂತಂದರೆ ಗೊಬ್ಬರ ಹಾಕಬೇಕಾಗತ್ತೆ. ನಮ್ಮ ಕೈಲಿರೋ ಗೊಬ್ಬರ ನಾವೇ ಸುಟ್ಟು ಹಾಳು ಮಾಡ್ಕೊತೀವಿ. ಸೊ ಅದರಿಂದಾಗಿ ಎಡಿಷ್ನಲ್ ಗೊಬ್ಬರ ಹಾಕಬೇಕಾಗುತ್ತೆ, ಅದ್ರ ಖರ್ಚು ಹೆಚ್ಚಾಗುತ್ತೆ. ಆಮೇಲೆ ಉತ್ಪಾದನೆ ಅಫ್ಕೋರ್ಸ್ ಕಡಿಮೆ ಆಗುತ್ತೆ, ಮಣ್ಣಿನ ಗುಣಮಟ್ಟ ಕಡಿಮೆ ಆಗುತ್ತೆ. ಸೊ ಇದನ್ನು ಕರೆಕ್ಟ್ ರೀತಿಯಲ್ಲಿ ಬಳಸ್ಕೊಳ್ಳೋ ವಿಧಾನ ಏನು ಅಂತಂದರೆ ಟ್ರ್ಯಾಶ್ ಮಲ್ಚಿಂಗ್ ಅಂತ ಮಾಡೋದು. ಅಂದರೆ ಬೋದ್ ಹಾರಿಸಿ ನೀರು ಹಾಯಿಸೋದ್ರಿಂದ ಕಳೆ ಕಡಿಮೆ ಬರ್ತೈತೆ, ಅಂದರೆ ಕಸ ಕಡಿಮೆ ಬರ್ತೈತೆ ಈ ವಿಡಿಯೋದಲ್ಲಿ ರೈತರು ಹೇಳಿರೋ ರೀತಿ. ಆಮೇಲೆ ಮಣ್ಣಿನ ತೇವಾಂಶ ಉಳಿತೈತೆ, ಆಮೇಲೆ ಫಲವತ್ತತೆ ಹೆಚ್ಚಿಗಾಗುತ್ತೆ. ಸೊ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಇದು ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋನ ಇತರೆ ರೈತರಿಗೂ ಶೇರ್ ಮಾಡಿ. ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಇಲ್ಲಿರೋ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ, ಅಥವಾ ನಿಮಗೆ ಇಷ್ಟ ಆಗದೇ ಇದ್ದರೆ ಡಿಸ್ಲೈಕ್ ಕೂಡ ಮಾಡ್ಬೋದು. ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಸೊ ಇದೇ ರೀತಿಯ ಮುಂದಿನ ಕಬ್ಬಿನ ರಿಲೇಟೆಡ್ ವೀಡಿಯೋಸ್ಗೆ ನಮ್ಮ ಚಾನಲನ್ನು ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಉಪಯೋಗಕಾರಿ ಆಗ್ಬೋದು. ಸೊ ಇದರೊಂದಿಗೆ ಧನ್ಯವಾದಗಳು. Thanks for watching.